ಹಾಯ್ ಫ್ರೆಂಡ್ಸ್, ಮಾನ್ಸಾಸ್ ಕಿಚನ್ ಆ್ಯಂಡ್ ವ್ಲಾಗ್ಗೆ ಸ್ವಾಗತ. ಇವತ್ತು ರಾತ್ರಿಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಕರೆಂಟೇ ಇರಲಿಲ್ಲಾಗಿತ್ತು, ಹಾಗಾಗಿ ವಿಡಿಯೋ ಕೂಡ ಶೂಟ್ ಮಾಡೋದಕ್ಕಾಗಿಲ್ಲ. ಇವತ್ತು ಚಿಕನ್ ಬಿರಿಯಾನಿ ಮತ್ತು ಪ್ರಾನ್ಸ್ ಪತ್ರೊಡೆ ಮಾಡಿದ್ದೆ ನಾನು. ಇದು ರೆಸಿಪಿನ ಶೂಟೇ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ 9 ಗಂಟೆಗೆ ಹೋಗಿತ್ತು ಕರೆಂಟು, ಮಧ್ಯಾಹ್ನ 2 ಗಂಟೆಗೆ ಬಂದಿದೆ. ಅದಾದಮೇಲೆ ಊಟ ಎಲ್ಲ ಆಗಿತ್ತು, ಮತ್ತೇನು ಶೂಟ್ ಮಾಡೋದು ಅಂಥೇಳಿ ಮಾಡೋದಕ್ಕೆ ಹೋಗಿಲ್ಲ. ರಾತ್ರಿಯೇ ಇನ್ನೊಂದು ಸತಿ ಬಿಸಿ ಮಾಡಬೇಕಿದ್ರೇ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಇದನ್ನು. ಊಟ ಎಲ್ಲ ಆಗಿದೆ. ಇವತ್ತು ತುಂಬ ರುಚಿಯಾಗಿತ್ತು ಮಾತ್ರ. 2 ಡಿಶಸ್ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಇದು ಸೋಮವಾರ ಬೆಳಗ್ಗಿನ ವ್ಲಾಗ್. ಇದು ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸಿ ಎಲ್ಲ ಕೆಲಸನೂ ಮಾಡಿ ಈಗ ಅಡುಗೆಗೆ ಬಂದಿದ್ದೀನಿ ನಾನು. ಇವತ್ತು ನಾನು ಮಾವಿನ ಹಣ್ಣಿನ ಸಾಸಿವೆ ಮಾಡುವ ಅಂತ ಬಂದಿದ್ದೇನೆ. ನಮ್ಮ ಪಕ್ಕದ ಮನೆ ಆಂಟಿಯವರು ಕೊಟ್ಟಿದ್ದರು, 4 ಕೊಟ್ಟಿದ್ರು ಅವರು. 2 ತಿಂದು ಬಾಕಿ 2 ಮಿಕ್ಕಿತ್ತು, ಅದರಲ್ಲೇ ಮಾಡ್ತಾಯಿದ್ದೀನಿ. ಏನಿಲ್ಲ, ತೆಂಗಿನ ತುರಿ, ಬ್ಯಾಡಗಿ ಮೆಣಸು, ಸಾಸಿವೆ, ಸ್ವಲ್ಪ ಅರಿಶಿಣ ಇಷ್ಟನ್ನೇ ಹಾಕಿ ರುಬ್ಕೊಂಡ್ರೆ ಆಯಿತು. ಜೊತೆಗೆ ಮಾವಿನ ಹಣ್ಣಿನ ಸಿಪ್ಪೆನ ತೆಗೆದು ಚೆನ್ನಾಗಿ ಕಿವುಚ್ಕೋಬೇಕು, ಅದನ್ನು ಸ್ವಲ್ಪ ನೀರು ಹಾಕಿ. ಇದ್ರ ಜೊತೆಗೆ ಬೆಲ್ಲ ಮತ್ತು ರುಬ್ಬಿರುವಂಥ ಮಸಾಲೆ, ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಗ್ಯಾಸ್ ಮೇಲೆ. ಕೆಲವರು ಇದನ್ನು ಹಸಿಯಾಗೇ ಮಾಡ್ತಾರೆ. ಹಸಿಯಾಗಿಟ್ಟರೆ ನೀವು ರಾತ್ರಿಗೆ ತಿನ್ನೋದಕ್ಕಾಗೋದಿಲ್ಲ. ಇದನ್ನು ಮಧ್ಯಾಹ್ನ 1 ಟೈಮಿಗೆ ನೀವು ತಿನ್ಬೋದು. ನಮ್ಮ ಮನೆಯವ್ರಿಗೆ ಹಸಿಯಾಗಿರೋದು ಅಷ್ಟು ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ ನಾನು ಬೇಯಿಸಿನೇ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕುದಿಸ್ಕೊಳ್ಳಿ ಮಾತ್ರ, ಮಸಾಲೆ ಸ್ಮೆಲ್ಲೆಲ್ಲ ಹೋಗಬೇಕು. ತುಂಬ ಟೇಸ್ಟಿಯಾಗಿ ಬರುತ್ತೆ ಮಾತ್ರ ಇದು. ಹುಳಿ ಹುಳಿಯಾಗಿ, ಸ್ವಲ್ಪ ಖಾರವಾಗಿ, ಸಿಹಿಯಾಗಿ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ನೆಂಚ್ಕೊಂಡು ಕೂಡ ಊಟ ಮಾಡ್ಬೋದು, ಹೀಗೆ ಸೈಡ್ ಡಿಶ್ಶಾಗೂ ಕೂಡ ಊಟ ಮಾಡ್ಬೋದು. ಅಷ್ಟು ಸೂಪರಾಗಿರುತ್ತೆ ಇದು. ಇದ್ರ ಜೊತೆಗೆ ನಾನು ಇಂಗಿನ ಒಗ್ಗರಣೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ರೆಡಿಯಾಗಿದೆ ನೋಡಿ. ಮಾವಿನ ಹಣ್ಣಿನ ಸಾಸಿವೆ, ಇವತ್ತೇ ಊಟಕ್ಕೆ ಮಾವಿನ ಹಣ್ಣಿನ ಸಾಸಿವೆ ಜೊತೆಗೆ ಬೆಂಡೆಕಾಯಿ ಪಲ್ಯ. ಬನ್ನಿ ಊಟಕ್ಕೆ. ತುಂಬ ರುಚಿಯಾಗಿತ್ತು ಮಾತ್ರ ಇವತ್ತೇ. ಸುಮಾರು ದಿನ ಆದಮೇಲೆ ಮಾವಿನ ಹಣ್ಣು ಸಾಸಿವೆಯನ್ನು ತಿಂದಿದ್ದೀವಿ. ನಾನು ಅಮ್ಮನ ಮನೆ ಭಟ್ಕಳಕ್ಕೆ ಹೋದಾಗ ತಿಂದಿದ್ದೆ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಬಂದಿನೇ ಮಾಡಿದ್ದೀನಿ. ಅದು ಕೂಡ ಈ ಮಾರ್ಕೆಟಲ್ಲಿ ಸಿಗುತ್ತಲ್ಲ, ಆ ಮಾವಿನ ಹಣ್ಣಲ್ಲಿ ಮಾಡಿದ್ರೆ ಚೆನ್ನಾಗಾಗೋದಿಲ್ಲ. ಕಾಟು ಮಾವಿನ ಹಣ್ಣು ಮಾಡಿದ್ರೆ ಮಾತ್ರ ಚೆನ್ನಾಗಾಗುತ್ತೆ. ಇದು ಸಂಜೆ ಕ್ಲಿಪ್ಪಿಂಗು. ಸಂಜೆ ಸ್ವಲ್ಪ ಹೊರಗಡೆ ಹೊರಟಿದ್ದೀನಿ, ಅಂದರೆ ವಾಕಿಂಗಿಗೆ. ಇಲ್ಲಿ ನೋಡಿ, ಅದೇ ತೋರಿಸಿದ್ದೀನಲ್ವ, ನೇರಳೆ ಹಣ್ಣು ನಮ್ಮ ಮಗಳು ತಂದಿದ್ದು, ಅದೇ ಇಲ್ಲಿದೆ ನೋಡಿ ಮರ. ಎಷ್ಟು ರಾಶಿ ಬಿದ್ದಿದೆ ಅಂದರೆ ಫುಲ್ ರೋಡಿಡೆ ಆಗಿಬಿಟ್ಟಿದೆ ನೋಡಿ. ಎಲ್ಲ ಅಂಟು ಆಗೋಗ್ಬಿಟ್ಟಿದೆ. ಬೀಜ ಇದೆಲ್ಲ ಬಿದ್ದು ರಾಶಿನೇ ಬಿದ್ದಿದೆ. ಮಕ್ಕಳೆಲ್ಲ ಬಂದು ಕೋಲಲ್ಲಿ ಬಡ್ದು ಎಲ್ಲದನ್ನು ತಗೊಂಡು ಹೋಗ್ತಾರೆ. ಆದ್ರೂ ಕೂಡ ರಾಶಿನೇ ಇದೆ ಮರದ ಮೇಲೆ, ತುಂಬಾ ಇದೆ. ಇದು ಆ್ಯಕ್ಚುಲಿ 6:45 ಸಂಜೆ ಟೈಮ್, ಹಾಗಾಗಿ ಬೆಳಕಿದೆ. ಆದರೂ ಮರದಲ್ಲಿ ನಿಮ್ಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅದು. ಹೀಗೆ ಒಂದು ರೌಂಡ್ ವಾಕಿಂಗಿಗೆ ಹೋಗಿ ಬರೋಣ ಅಂತ ಬಂದಿದ್ದೀನಿ. ನನ್ನ ಮಗ ಅವ್ರ ಅಕ್ಕ ಹೊರಗಡೆ ಹೋದ ತಕ್ಷಣವೇ ಬಾ ಬಾ ಅಂತ ಕರೀತಾನೆ, ಇಲ್ಲಾಂದರೆ ಹಠ ಮಾಡ್ತಾನೆ ಅವನು. ಅದಕ್ಕೆ ಇವಳನ್ನು ಕರ್ಕೊಂಡು ಹೋಗ್ಬಿಡೋಣ ನಮ್ಮ ಮನೆಗೆ ಅಂಥೇಳಿ ಒಂದು ರೌಂಡ್ ಹಾಕಿಸಿ ಹೋಗ್ತಾಯಿದ್ದೀನಿ ಇಲ್ಲಿಂದಲೇ. ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ನೀವು, ಫುಲ್ಲ ನಮ್ಮ ಕ್ವಾರ್ಟರ್ಸ್ ಇದು ಲೈನಲ್ಲೇ ಇದೆ. ಇದು ಎದುರಿಗೆ ಏನು ಕಾಣಿಸ್ತಾ ಉಂಟಲ್ವ, ಇದು ನಮ್ಮ ಕಂಪ್ನಿಯವರ ನ್ಯೂ ಪ್ರಾಜೆಕ್ಟ್. ಆ ದಿನ ಹೇಳಿದ್ನಲ್ವ ನಿಮಗೆ, ಸ್ವಲ್ಪನೇ ಆಗಿತ್ತು ಆ ದಿನ, ಈ ರೀತಿ ಎಲ್ಲ ಇಲ್ಲಾಗಿತ್ತು ನೋಡಿ. ಕೆರೆಗೆಲ್ಲ ಕಲ್ಲೆಲ್ಲ ಕಟ್ತಾರೆ ನೋಡಿ ಸೈಡಲ್ಲಿ, ಆ ರೀತಿ ಫುಲ್ ಕಟ್ಟಿದ್ದಾರೆ, ಡ್ಯಾಮ್ ಥರ. ಚೆಂದಾಗಿದೆ ಮಾತ್ರ. ಇದು ಒಂದು ಪೋರ್ಷನ್ನು. ಇದೇ ಥರ ಪೋರ್ಷನ್ನು ಮತ್ತು ಈ ಕಡೆ ಲೆಫ್ಟ್ ಸೈಡಲ್ಲಿ ಮುಂದುಗಡೆ ಇದೆ. ಭಾಳ ದೊಡ್ಡ ಪ್ರಾಜೆಕ್ಟ್ ಇದು. ಎಷ್ಟು ಕೋಟಿ ಹಾಕಿದಾರೋ ಅಂತ ನನಗಂತೂ ಗೊತ್ತಿಲ್ಲ. ಒಂದು 50% ಕೆಲಸ ನಡೆದಿದೆ. ಇನ್ನು ನೋಡೋಣ ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. 1 ವರ್ಷ ಸುಮಾರು ಆಯ್ತೇನಿದು, 1 ವರ್ಷನ 2 ವರ್ಷ ಆಗಿದೆ ಚಾಲು ಮಾಡಿ ಕೆಲಸನ. ಇದು ಖಾಲಿ ಬಿದ್ದಿತ್ತು ಜಾಗ, ಮಳೆಗಾಲದಲ್ಲಿ ಫುಲ್ ನೀರು ನಿಂತ್ಕೊಳ್ತಿತ್ತು ಇಲ್ಲಿ. ಹಾಗಾಗಿ ಅವರು ಈ ರೀತಿ ಪ್ಲ್ಯಾನ್ನ ಮಾಡಿದ್ದಾರೆ. ಇಲ್ಲಿ ನೋಡಿ, ನಮ್ಮ ಮನೇಲಿ ಇದ್ದಿಲ್ಲೋ ಅದೇ ನಿತ್ಯ ಪುಷ್ಪ ಗಿಡ ಚೆಂದ ಬೆಳೆದಿದೆ ಇಲ್ಲಿ. ಮಾವಿನ ಹಣ್ಣಂತೂ ಲೆಕ್ಕಕ್ಕೆ ಇಲ್ಲ. ನಮ್ಮ ಕಡೆ ಆದರೆ ಒಂದು ಮಾವಿನ ಹಣ್ಣು ಬಿದ್ದರೂ ತಗೊಂಡು ಓಡ್ತಾರೆ ಜನ. ಇಲ್ಲಂತೂ ರಾಶಿ ಬಿದ್ದಿರುತ್ತೆ, ಯಾರೂ ಕೇರೇ ಮಾಡೋದಿಲ್ಲ, ಆ ರೀತಿ ಬಿದ್ದಿದೆ. ಯಾಕಂದರೆ ಭಾಳ ಅಂದರೆ ಭಾಳ ಮಾವಿನ ಹಣ್ಣಿನ ಮರ ಇದೆ ಇಲ್ಲೆಲ್ಲ.
ಹಲಸಿನ ಹಣ್ಣು ಮಾವಿನ ಹಣ್ಣು ಮರ ತುಂಬಾ ಇದೆ. ವಾಕಿಂಗ್ ಎಲ್ಲ ಮಾಡಿ ಸೀದಾ ಮನೆಗೆ ಬಂದಿದ್ದೀನಿ. ಈಗ ನನ್ನ ಮಕ್ಕಳೆಲ್ಲ ನೋಡಿ ಮುಂದ್ಗಡೆ ಹೋಗ್ತಾ ಇದ್ದಾರೆ. ಸೈಕಲಲ್ಲಿ ರೇಸ್ ಎಲ್ಲ ನಡೀತಾ ಇದೆ ಇಲ್ಲಿ ನೋಡಿ. ಫುಲ್ ಒಂದು ರೌಂಡು ವಾಕ್ ಮಾಡಿ ಬಂದಿದ್ದೀನಿ. ವಾಕಿಂಗ್ ಮಾಡಿ ಬಂದಿದ್ದೆ ಟೈಮ್ ಆಗಿತ್ತಲ್ವ, 7 ಗಂಟೆ ಸುಮಾರಾಗಿತ್ತು. ಈಗ ನಾನು ದೀಪ ಹಚ್ಚೋಣ ಅಂತ ಬಂದಿದ್ದೀನಿ. ದೀಪ ಹಚ್ಚಿನೇ ಹೋಗುವ ಅಂತ ಮಾಡಿದ್ದೆ. ನನ್ನ ಮಗ ಹಠ ಮಾಡ್ತಾಯಿದ್ದೆ, ಅದಕ್ಕೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋಗಿ ಬಂದು ಕೈಕಾಲು ಮುಖ ತೊಳೆದು ಈಗ ನಾನು ದೀಪನ ಹಚ್ತಾ ಇದ್ದೇನೆ. ನಂದೇನು ಜಾಸ್ತಿ ಅದೆಲ್ಲ ಇದು ಮಾಡಬೇಕು ಅಂತ ಏನಿಲ್ಲ. 2 ತುಪ್ಪ ದೀಪ ಹಚ್ತೀನಿ ನಾನು, ಮತ್ತು ಇನ್ನೆರಡು ಹೀಗೆ ನಾರ್ಮಲ್ ಎಣ್ಣೆ ದೀಪ ಹಚ್ತೀನಿ ತುಳಸಿಗೆಲ್ಲ. ಮತ್ತು ಇಲ್ಲಿ ಒಳಗಡೆ ಒಂದು ನಮ್ಮ ದೇವರಿಗೆ ಫೋಟೋನು ಅಷ್ಟೇ ನಾನು ಜಾಸ್ತಿ ಇಟ್ಕೊಂಡಿಲ್ಲ. ಇದು ರಾತ್ರಿ ಆಗಿದೆ ಕ್ಲಿಪ್ಪಿಂಗು. ಇದು ಆ್ಯಕ್ಚುಲಿ ನಾನು ನಿನ್ನೆನೇ ತೋರಿಸ್ಬೇಕು ಅಂತಿದ್ದೆ, ಶೂಟ್ ಮಾಡಬೇಕು ಅಂತೇಳಿ. ನೋಡಿದ್ರೆ ಆಗಲೇ ಇಲ್ಲ. ಇದು ಬ್ರಹ್ಮಕಮಲ ಹೂವು ಅರಳು ಆಗಿದೆ, ಆಮೇಲೆ ಶೂಟ್ ಮಾಡಿದ್ದೀನಿ ನಾನು. ಇದು ನೆಕ್ಸ್ಟ್ ಡೇ ಮಧ್ಯಾಹ್ನ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಹಾಕ್ತಾಯಿದ್ದೀನಿ ನಾನು. ಇವತ್ತೇ ಮೀನಿನ ಅಡುಗೆ ಮಂಗಳವಾರದ್ದಿದ್ದು. ಇದು ಬಂಗಡೆ ಮೀನು ಸಾರು ಮತ್ತು ಏನಂತೀರ ಅಡು ಮೀನು, ಅದ್ರದ್ದು ಹತ್ತ ಮಾಡಿದ್ದೀನಿ ನಾನು. ಜೊತೆಗೆ ಬಂಗಡೆ ಮೀನು ಫ್ರೈ. ಇಷ್ಟು ಇವತ್ತಿನ ಅಡುಗೆ. ನಾನು ಊಟಕ್ಕೆ ಬಡಿಸ್ತಾ ಇದ್ದೀನಿ ನನ್ನ ಮಗಳಿಗೆ. ಫಸ್ಟು ಮಕ್ಕಳಿಗೆಲ್ಲ ಊಟ ಬಡಿಸಿ ಆಮೇಲೆ ನಾವು ಊಟ ಮಾಡ್ತೀವಿ. ಊಟ ಕೂಡ ಮುಗಿದಿದೆ ರಾತ್ರಿದು. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ. ಇದು ನಾನು ದೋಸೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಫಾಸ್ಟಲ್ಲೇ ಇಟ್ಟಿದ್ದೀನಿ ವಿಡಿಯೋ ಮಾಡ್ತಾ ಈ ಕಡೆ ನನ್ನ ಮಗಳು ಸ್ಕೂಲಿಗೆ ರೆಡಿ ಮಾಡಬೇಕಲ್ವ, ಆ ಗಡಿಬಿಡಿಯಲ್ಲಿ ದೋಸೆ ಹಾಕಿ ಹೋಗಿದೆ. ನಾನು ವಿಡಿಯೋ ಆನ್ ಇಟ್ಟೇನೆ, ಅದನ್ನು ನೋಡಿದ್ರೆ ಸುಟ್ಟೆ ಹೋಗ್ಬಿಡ್ತದು ಒಂದು ಸೈಡಲ್ಲಿ. ಹೀಗೆ ಆಗಿಬಿಡುತ್ತೆ. ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ರೆಡಿ ಮಾಡಬೇಕು, ಈ ಕಡೆ ಕೆಲಸ ಮಾಡಬೇಕು ಅಂದ್ರೆ ಹಾಗೆ ಆಗುತ್ತೆ. ಗಡಿಬಿಡಿ ಆಗಿಬಿಡುತ್ತೆ ಬೆಳಗ್ಗೆ. ಶೂಟ್ ಮಾಡೋದಕ್ಕೂ ಟೈಮ್ ಸಿಗೋದಿಲ್ಲ ಒಂದೊಂದು ಸತಿ. ಈ ವಿಡಿಯೋ ಎಲ್ಲ ಹೇಗೆ ಅನಿಸ್ತು ನಿಮಗೆ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.